ಟೇಸ್ಟಿ ಆಗಿರ್ತೈತಿ. ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಕಡಲೆಕಾಳು ಗ್ರೇವಿ ಕಾಯಿ ಪಲ್ಯ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಅಲ್ಲಿ ಕಡಲೆಕಾಳು ಕುದಿಯಕ್ಕೆ ಇಟ್ಟಿದ್ದೀನಿ. ಟೊಮೆಟೊ, ಉಳ್ಳಾಗಡ್ಡಿ, ಉಳ್ಳಾಗಡ್ಡಿ ಎಲ್ಲ ಮತ್ತು ತೊಗೊಂಡಿದ್ದೀನಿ. ನೆನೆಸಿ ಕುದಿಸಿ ಇಟ್ಕೊಂಡಿರೋ ಕಡಲೆಕಾಳು ರಾತ್ರಿ ನೆನೆ ಹಾಕಿ ಮಾರ್ನಿಂಗ್ ಎದ್ದು ಕುದಿಸಿಬೇಕು. ಎಣ್ಣೆ ಬಿಸಿ ಆದಮೇಲೆ ಉಳ್ಳಾಗಡ್ಡಿ, ಮೆಣಸಿನಕಾಯಿ, ಜೀರಿಗೆ, ಸಾಸಿವೆ ಸೌದೆ ಹಾಕೊಂಡು ಚಂದಂಗೆ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಹಾಕ್ಕೊಂಡು ಮಾಡಿಕೊಂಡು ಚೆನ್ನಾಗಿ ಕರೆದ ಮೇಲೆ ಟೊಮೆಟೊ ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಜಲ್ದಿ ಕರಗ್ತೈತೆ ಟೊಮೆಟೊ. ಉಪ್ಪು ಹಾಕೊಂಡು ಸ್ವಲ್ಪ 2-3 ಚಿಟಿಕೆ ಸಕ್ಕರೆ ಹಾಕೋಣ. ಇದು ಗರಂ ಮಸಾಲ, ಫ್ರೈ ಆದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಮಿಕ್ಸಿ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಅದ್ರೊಳಗಿನ ಎಣ್ಣೆ ಬಿಟ್ಟಿರ್ತೈತಲ್ಲ ಅದು ತೆಳಗಿನ ಎಣ್ಣೆ ಅದ್ರೊಳಗೆ ಬಿಡೋದನ್ನ ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೆವು. ಇವಾಗ ಇದನ್ನ ತೆಳಗೆ ಎಣ್ಣೆ ಬಿಟ್ಟೈತಲ್ಲ, ಯಾವ್ದು ಎಣ್ಣೆ ಒಳಗನ ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಇಷ್ಟ ಆಗೈತಿ. ಇವಾಗ ಇದಕ್ಕೆ ಮಿಕ್ಸಿ ಮಾಡಿ ಇಟ್ಟಿರೋದು ಅದನ್ನು ಗ್ರೇವಿ ಇತ್ತಲ್ಲ, ಇವಾಗ ಆಗಲೇ ಅದನ್ನು ಇದಕ್ಕೆ ಹಾಕೋದೆವು. ಇದ್ರೊಳಗೆ ನೀರು ಹಾಕಿ ಮೊದಲು ಕುದಿಸಿದಿಲ್ಲ, ಇವಾಗ ಒಂದು ಸ್ವಲ್ಪ ಕುದಿಸ್ಕೋಬೇಕು ಇದನ್ನು, ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ನಾ ಭಾಳ ಜಾಸ್ತಿ ಗ್ರೇವಿ ಮಾಡಕತ್ತಿಲ್ಲ. ನಿಮ್ಗೆ ಜಾಸ್ತಿ ಗ್ರೇವಿ ಬೇಕಂದ್ರೆ ಇನ್ನೊಂದು ಅರ್ಧ ಉಳ್ಳಾಗಡ್ಡಿನ ಹೆಚ್ಚಿಗೆ ಹಾಕ್ಕೋಬೇಕಾಗಿತ್ತು ನೀವು, ಮತ್ತು ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೇಕು. ನನ್ನ ಮಗಳಿಗೆ ಟಿಫಿನ್ ಕಟ್ಟೋದ್ರಿಂದ ಜಾಸ್ತಿ ಭಾಳ ಗ್ರೇವಿ ಮಾಡೋಂಗಿಲ್ಲ, ಸ್ವಲ್ಪ ಆದ್ರೆ ಸಾಕಂತ ಹೇಳಿ ಇಷ್ಟು ಹಾಕ್ಕೊಂಡಿದ್ದೀನಿ. ಇದು ಬಾಯ್ಲ್ ಆದಮೇಲೆ ಈ ಥರ ಆಗಿತ್ತು ನೋಡ್ರಿ. ಎಷ್ಟು ಸೂಪರ್ ಖಾನ ಆಯ್ತಲ್ಲ ಮಸಾಲ ಗ್ರೇವಿ ಕಡಲೆಕಾಳತ್ತ. ಇವಾಗ ಮೇಲೆ ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊಂಡು ಎಲ್ಲ ಆದಮೇಲೆ ಫೈನಲ್ಗೆ ಒಂದು ಅರ್ಧದಷ್ಟು ಲಿಂಬು ಹಿಂಡ್ಕೊಂಡು ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತೈತಿ. ಇಷ್ಟು ಮಾಡಿದ್ರೆ ರೆಡಿ ಆಯ್ತು ನೋಡಿರಿ, ಹೆಲ್ದಿ ಟೇಸ್ಟಿ ಕಡಲೆಕಾಳು ಗ್ರೇವಿ ಕಾಯಿಪಲ್ಯ. ಸೂಪರ್ ಆಗೈತಲ್ಲ. ನಿಮ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ಮಾಡ್ಕೊರಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್.